ಎಲ್ಲರಿಗೂ ನಮಸ್ಕಾರ. ಲಿಯೋ ಟಾಲ್ಸ್ಟಾಯ್ ಅವರ ಬಲು ದುಬಾರಿ ಅನ್ನೋ ಕಥೆ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಕೇವಲ ಒಂದು ಕಥೆ ಅಂದ್ರೆ ತಪ್ಪಾಗತ್ತೆ. ಇದು ಒಂದು ವ್ಯವಸ್ಥೆ ಮೇಲೆ ಮಾಡಿದ ಚುರುಕಾದ ವಿಡಂಬನೆ. ಬನ್ನಿ ಹಾಗಾದ್ರೆ ಈ ಕಥೆಯೊಳಗಿನ ಹಾಸ್ಯ, ವಿರೋಧಾಭಾಸ ಮತ್ತು ಅದರ ಆಳವಾದ ಅರ್ಥಗಳನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಈ ಕಥೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮೊದಲು ನಾವು ಮೊನಾಕೋ ಅನ್ನುವೊಂದು ವಿಚಿತ್ರವಾದ ರಾಜ್ಯದ ಪರಿಚಯ ಮಾಡ್ಕೊಳ್ಳೋಣ. ಆಮೇಲೆ ಅಲ್ಲಿ ನಡೆದ ಒಂದು ಕೊಲೆ, ಅದು ಹೇಗೆ ಒಂದಾದ ಮೇಲೆ ಒಂದರಂತೆ ಅಸಂಬದ್ಧ ಘಟನೆಗಳಿಗೆ ದಾರಿ ಮಾಡಿಕೊಡ್ತು ಅಂತ ನೋಡೋಣ. ಕೊನೆಗೆ ಪರೀಕ್ಷೆ ದೃಷ್ಟಿಯಿಂದ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಅಂತಾನೂ ಚರ್ಚೆ ಮಾಡೋಣ. ಹಾಗಾದ್ರೆ ಕಥೆ ಶುರುವಾಗೋದೇ ಮೊನಾಕೋ ಅನ್ನುವೊಂದು ಪುಟ್ಟ ರಾಜ್ಯದಲ್ಲಿ. ಕೇಳೋಕೆ ಇದು ಚಿಕ್ಕ ರಾಜ್ಯ ಅನ್ಸ್ಬೋದು, ಆದರೆ ಅದರ ಆಡಳಿತದ ರೀತಿ ಮತ್ತೆ ಅದಕ್ಕೆ ದುಡ್ಡು ಬರ್ತಿದ್ದ ಮೂಲ ಇದೆಯಲ್ಲ, ಅದೇ ಈ ಇಡೀ ಕಥೆಯ ವಿಡಂಬನೆಗೆ ಮುಖ್ಯ ಕಾರಣ. ನೋಡಿ, ಮೊನಾಕೋ ಅಂದ್ರೆ ಯುರೋಪ್ನ ಅತಿ ಪುಟ್ಟ ರಾಜ್ಯಗಳಲ್ಲಿ ಒಂದು. ಅಲ್ಲಿದ್ದ ಜನಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 7,000 ಜನ. ಅಷ್ಟೇ ಅಲ್ಲ, ಅವರ ಸೈನ್ಯದ ಬಗ್ಗೆ ಕೇಳಿದ್ರೆ ನಗು ಬರುತ್ತೆ. ಸೈನ್ಯದಲ್ಲಿದ್ದಿದ್ದು ಬರೀ 60 ಜನ ಸೈನಿಕರು. ಇದಕ್ಕೆ ಇರಬೇಕು ಅದನ್ನ ಆಟಿಕೆಯ ರಾಜ್ಯ ಅಂತ ಕರಿತಿದ್ದೋದು. ಹಾಗಾದ್ರೆ ಇಷ್ಟೊಂದು ಪುಟ್ಟ ರಾಜ್ಯಕ್ಕೆ ಆದಾಯ ಎಲ್ಲಿಂದ ಬರ್ತಿತ್ತು? ಅದೆಂತ ವಿಚಿತ್ರ ಅಂದ್ರೆ ಜೂಜಿನಿಂದ. ಹೌದು, ಅಲ್ಲಿನ ರಾಜ ರೂಲೆಟ್ ಅಂತ ಒಂದು ಜೂಜಾಟದ ಮನೆನೇ ನಡೆಸ್ತಿದ್ದ. ಅಕ್ಕಪಕ್ಕದ ಬೇರೆ ದೇಶಗಳಲ್ಲೆಲ್ಲ ಇದನ್ನು ನಿಷೇಧವಾಡಿದ್ರು, ಯಾಕಂದ್ರೆ ಅದರಿಂದ ಜನ ಹಾಳಾಗ್ತಿದ್ರು. ಆದರೆ ನಮ್ಮ ಮೊನಾಕೋ ರಾಜನಿಗೆ ಜನರ ನಷ್ಟವೇ ತನ್ನ ಲಾಭ ಅನ್ನೋ ಲೆಕ್ಕಾಚಾರ. ನೋಡಿ, ಇದು ಸರಿ ದಂಧೆ ಅಲ್ಲ ಅಂತ ರಾಜನಿಗೂ ಚೆನ್ನಾಗೇ ಗೊತ್ತಿತ್ತು. ಆದ್ರೆ ಏನ್ಮಾಡೋದು? ರಾಜ್ಯದ ಖರ್ಚು, ಸೈನಿಕರ ಸಂಬಳ, ತನ್ನ ವೈಭವದ ಜೀವನ ಎಲ್ಲದಕ್ಕೂ ದುಡ್ಡು ಬೇಕಲ್ವಾ? ಬಹುಶಃ ಪ್ರಾಮಾಣಿಕವಾಗಿ ದುಡಿದು ಕಲ್ಲಿನ ಅರಮನೆ ಕಟ್ಟೋ ಹಾಗಲ್ಲ ಅನ್ನೋ ಗಾದೆ ಮಾತನ್ನ ಆತ ಗಟ್ಟಿಯಾಗಿ ನಂಬಿದ್ದನ್ಸುತ್ತೆ. ಹೀಗೆ ನೋಡಕ್ಕೆ ಶಾಂತವಾಗಿ, ಆದರೆ ಒಳಗೊಳಗೆ ಅನೈತಿಕ ಆದಾಯದಿಂದ ನಡೀತಿದ್ದ ಆ ರಾಜ್ಯದಲ್ಲಿ ಒಂದು ದಿನ ಹಿಂದೆಂದೂ ಆಗದ ಒಂದು ಘಟನೆ ನಡೆದುಹೋಯಿತು. ಏನದು? ಒಂದು ಕೊಲೆ ಅಷ್ಟೇ. ಈ ಒಂದು ಘಟನೆ ಆ ರಾಜ್ಯದ ಇಡೀ ನ್ಯಾಯಾಂಗ, ಆಡಳಿತ ವ್ಯವಸ್ಥೆ ಎಲ್ಲವನ್ನೂ ಅಲ್ಲಾಡಿಸ್ಬಿಡ್ತು. ಸರಿ, ಕೋರ್ಟ್ನಲ್ಲಿ ವಿಚಾರಣೆ ಆಯ್ತು. ಕಾನೂನಿನ ಪ್ರಕಾರ ಅಪರಾಧಿಗೆ ಸಿಗ್ಬಹುದಾದ ಅತಿ ಕಠಿಣ ಶಿಕ್ಷೆ ಅಂದ್ರೆ ಮರಣದಂಡನೆನೇ ಫಿಕ್ಸ್ ಆಯ್ತು. ರಾಜ ಕೂಡ ತೀರ್ಪಿಗೆ ಸಹಿ ಹಾಕಿದ. ಸರಿ, ಎಲ್ಲವೂ ಕಾನೂನು ಪ್ರಕಾರವೇ ನಡೀತಿದೆ ಅಂತೆ ಎಲ್ರೂ ಅಂದ್ಕೊಂಡ್ರು. ಆದ್ರೆ ಇಲ್ಲೇ ನೋಡಿ ಕಥೆಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು. ಮರಣದಂಡನೆ ಕೊಡೋಕ್ಕೆ ಒಂದು ಗಿಲೋಟಿನ್ ಅಂದ್ರೆ ತಲೆ ಕಡಿಯೋ ಯಂತ್ರ ಬೇಕು. ಜೊತೆಗೆ ಅದನ್ನ ಆಪರೇಟ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಷನರ್ ಕೂಡ ಬೇಕು. ವಿಪರ್ಯಾಸ ಅಂದ್ರೆ ಈ ಎರಡೂ ವಸ್ತುಗಳು ಮೊನಾಕೋ ರಾಜ್ಯದಲ್ಲಿ ಇರಲೇ ಇಲ್ಲ. ಸರಿ, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಪಕ್ಕದ ದೇಶಗಳ ಸಹಾಯ ಕೇಳೋಣ ಅಂತ ನಿರ್ಧಾರ ಮಾಡಿದ್ರು. ಫ್ರಾನ್ಸ್ಗೆ ಒಂದು ಲೆಟರ್ ಬರೆದ್ರೆ ಅವರು ಒಂದು ಗಿಲೋಟೇನ್ ಮತ್ತೆ ಒಬ್ಬ ಎಕ್ಸ್ಪರ್ಟ್ನ ಕಳಿಸೋಕ್ಕೆ ಬರೋಬ್ಬರಿ 16,000 ಫ್ರಾಂಕ್ ಕೇಳಿದ್ರು. ಅಬ್ಬಾ! ಫ್ರಾಂಕ್ ಅಂದ್ರೆ ಆ ಕಾಲದ ಫ್ರಾನ್ಸಿನ ಕರೆನ್ಸಿ. ಇಟಲಿ ಸ್ವಲ್ಪ ರಿಯಾಯಿತಿ ಕೊಡ್ತು, ಅವರು 12,000 ಫ್ರಾಂಕ್ಗೆ ಒಪ್ಕೊಂಡ್ರು. ಈ ದುಡ್ಡು ಕೇಳಿ ರಾಜನಿಗೆ ತಲೆನೇ ತಿರುಗಿ ಹೋಯ್ತು. ಅಬ್ಬಬ್ಬಾ, ಒಬ್ಬ ಅಪರಾಧಿ ಸಾಯಿಸೋಕೆ ಇಷ್ಟೊಂದು ಖರ್ಚಾ ಅಂತ ಯೋಚನೆ ಮಾಡ್ದ. ಲೆಕ್ಕ ಹಾಕಿದ್ರೆ ರಾಜ್ಯದ ಪ್ರತಿಯೊಬ್ಬರ ಮೇಲೂ ತಲಾ 2 ಫ್ರಾಂಕಿಗಿಂತ ಹೆಚ್ಚು ತೆರಿಗೆ ಹಾಕ್ಬೇಕಾಗತ್ತೆ. ಕೊನೆಗೆ ಆ ನೀಚ್ನಿಗೆ ಇಷ್ಟು ಖರ್ಚು ಮಾಡೋದು ವರ್ತಲ್ಲ ಅಂತ ತೀರ್ಮಾನಿಸ್ಬಿಟ್ಟ. ಆಗ ಅವ್ರಿಗೆ ಮತ್ತೊಂದು ಐಡಿಯಾ ಬಂತು. ತಮ್ಮ ಸೈನ್ಯದಲ್ಲಿರೋ 60 ಜನರಲ್ಲಿ ಯಾರಿಗಾದ್ರೂ ಹೇಳಿ ಈ ಕೆಲಸ ಮುಗಿಸ್ಬಿಡ್ಬೋದಲ್ಲ ಅಂತ. ಆದ್ರೆ ಸೈನಿಕರು ನೇರವಾಗಿ ಹೇಳ್ಬಿಟ್ರು, ಕ್ಷಮಿಸಿ ಮಹಾರಾಜರೇ, ನಮಗೆ ಯುದ್ಧ ಮಾಡೋದು ಕಲಿಸಿದ್ದಾರೆ, ಹೀಗೆ ತಲೆ ಕಡಿಯೋದನ್ನೆಲ್ಲ ಕಲಿಸಿಲ್ಲ ಅಂತ. ಕೊನೆಗೆ ಬೇರೆ ದಾರಿನೇ ಕಾಣದೆ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಬದಲಾಯಿಸಾಯ್ತು. ಸರಿ, ಸದ್ಯಕ್ಕೆ ಒಂದು ಸಮಸ್ಯೆ ಮುಗಿತು ಅಂತ ಅನ್ಕೊಳ್ಳೋಷ್ಟರಲ್ಲೇ ರಾಜ್ಯದ ಖಜಾನೆನಿಂದಲೇ ಮತ್ತೊಂದು ದೊಡ್ಡ ಸಮಸ್ಯೆ ಹುಟ್ಕೊಂಡಿತು. ಈ ಸಾರಿ ಸಮಸ್ಯೆ ನೇರವಾಗಿ ಹಣಕಾಸಿಗೆ ಸಂಬಂಧಿಸಿದ್ದಾಗಿತ್ತು. 1 ವರ್ಷ ಕಳೀತು. ರಾಜ ತನ್ನ ವಾರ್ಷಿಕ ಲೆಕ್ಕಪತ್ರವನ್ನ ನೋಡ್ತಿದ್ದ. ಆಗ ಒಂದು ಹೊಸ ಖರ್ಚಿನ ಐಟಂ ಅವನ ಕಣ್ಣಿಗೆ ಬಿತ್ತು. ಏನ್ ಗೊತ್ತಾ? ಕೈದಿಯನ್ನ ನೋಡ್ಕೊಳ್ಳೋಕ್ಕೆ ವರ್ಷಕ್ಕೆ 600 ಫ್ರಾಂಕ್ಗಿಂತ ಹೆಚ್ಚು ಖರ್ಚಾಗಿತ್ತು. ಅವನಿಗೊಬ್ಬ ಗಾರ್ಡ್, ಅಷ್ಟೇ ಅಲ್ಲ, ಅರಮನೆಯಿಂದನೇ ಸ್ಪೆಷಲ್ ಊಟ. ರಾಜನ್ ಕೈದಿ ಅಂದ್ರೆ ಸುಮ್ಮೇನಾ? ಮಂತ್ರಿಗಳು ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರು. ಅಯ್ಯೋ, ಈ ಕೈದಿ ಇನ್ನೂ ಯುವಕ, ಇನ್ನೂ ಒಂದು 50 ವರ್ಷ ಬದುಕಿದ್ರೆ ಪ್ರತಿ ವರ್ಷ 600 ಫ್ರಾಂಕ್ ಅಂದ್ರೆ ಇದು ಮರಣದಂಡನೆಗಿಂತ ದುಬಾರಿಯಾಯ್ತಲ್ಲ ಅಂತ ಚರ್ಚೆ ಮಾಡಿ ಕೊನೆಗೊಂದು ಉಪಾಯ ಮಾಡಿದ್ರು. ಆ ಕಾವಲುಗಾರನನ್ನೇ ಕೆಲಸದಿಂದ ತೆಗೆದುಬಿಡೋಣ, ಆಗ ಕೈದಿ ತಾನಾಗಿ ಓಡಿ ಹೋಗ್ತಾನೆ. ಆದರೆ ಮುಂದೆ ನಡೆದಿದ್ದಿದೆಯಲ್ಲ, ಅದು ಈ ಕಥೆಯಲ್ಲೇ ಅತ್ಯಂತ ಅಸಂಬದ್ಧ, ಅತ್ಯಂತ ಹಾಸ್ಯಮಯವಾದ ತಿರುವು.
ಇದು ಆ ಇಡೀ ರಾಜ್ಯದ ಅಧಿಕಾರವನ್ನೇ, ಅವರ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಿತ್ತು. ಈಗ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ. ಕಾವಲುಗಾರನೇ ಇಲ್ಲ ಅಂದ್ಮೇಲೆ ಆ ಕೈದಿ ಏನ್ ಮಾಡ್ದ? ತಪ್ಪಿಸ್ಕೊಂಡು ಓಡಿಯೋದನಾ? ಇಲ್ಲ. ಅದೇ ನೋಡಿ ಇಲ್ಲಿರೋ ವಿಚಿತ್ರ. ಮಧ್ಯಾಹ್ನದ ಹೊತ್ತಿಗೆ ಕೈದಿ ಆರಾಮಾಗಿ ಎದ್ದು ಅರಮನೆಯ ಕಿಚನ್ಗೆ ಹೋಗಿ ತನಗ್ ಬೇಕಾದ ಊಟ ತಗೊಂಡು ಬಂದು ಮತ್ತೆ ತನ್ನ ಜೈಲಿನ ಕೋಣೆಗೆ ವಾಪಸ್ ಹೋಗಿ ಒಳಗಿಂದ ಚಿಲ್ಕ ಹಾಕೊಂಡ. ಪರೀಕ್ಷೆ ದೃಷ್ಟಿಯಿಂದ ಈ ಪಾಯಿಂಟ್ ತುಂಬಾ ಮುಖ್ಯ. ಆ ಅಪರಾಧಿಯ ಮನಸ್ಥಿತಿ ಹೇಗಿತ್ತು ಅಂತ ನೋಡಿ. ಮಂತ್ರಿಗಳು ಬಂದು ಏನಪ್ಪ ಓಡಿ ಹೋಗ್ತಿಲ್ಲ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನಾನ್ ಎಲ್ಲಿಗಂತ ಹೋಗ್ಲಿ? ನಿಮ್ಮಿಂದ ನನ್ನ ಹೆಸರು ಕೆಟ್ಟೋಗಿದೆ, ನನಗೀಗ ದುಡಿಯೋ ಅಭ್ಯಾಸನೇ ತಪ್ಪಿಹೋಗಿದೆ, ನೀವು ನನಗೆ ಅನ್ಯಾಯ ಮಾಡಿದಿರಾ, ನಾನಿಲ್ಲಿಂದ ಹೋಗೋದೇ ಇಲ್ಲ. ನೋಡಿ, ಪರಿಸ್ಥಿತಿ ಈಗ ಸಂಪೂರ್ಣ ಉಲ್ಟಾ ಆಗಿತ್ತು. ಕೈದಿಯನ್ನ ಜೈಲಲ್ಲಿ ಇಡೋದಲ್ಲ, ಅವರನ್ನ ಜೈಲಿನಿಂದ ಹೊರಗೆ ಕಳಿಸುವುದೇ ದೊಡ್ಡ ತಲೆನೋವಾಗಿತ್ತು. ಈ ಅಂತಿಮ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ಮತ್ತೊಮ್ಮೆ ಮಂತ್ರಿಗಳ ಸಭೆ ಕರೆಯಲಾಯಿತು. ಬಹಳಷ್ಟು ಚರ್ಚೆ ತಲೆಬಿಸಿ ಆದ್ಮೇಲೆ ಒಂದು ಐತಿಹಾಸಿಕ ಪರಿಹಾರ ಸಿಕ್ತು. ಏನದು? ಆ ಕೈದಿಗೆ ವರ್ಷಕ್ಕೆ 600 ಫ್ರಾಂಕ್ ಪಿಂಚಣಿ ಕೊಡೋದು. ಅಂದ್ರೆ ಆತ ಜೈಲು ಬಿಟ್ಟು ಹೋಗಿ ಬದುಕೋದಕ್ಕೆ ಸರ್ಕಾರವೇ ದುಡ್ಡು ಕೊಡುತ್ತೆ. ಈ ಆಫರ್ ಕೇಳಿ ಆ ಅಪರಾಧಿಗೆ ಸ್ವರ್ಗಕ್ಕೆ 3 ಗೇಣು. ಖುಷಿಯಿಂದ ಒಪ್ಕೊಂಡು ಪಿಂಚಣಿಯ ಮೊದಲ ಕಂತು ತಗೊಂಡು ಗಡಿ ದಾಟಿ ಹೋದ. ಅಲ್ಲಿ ಒಂದು ಪುಟ್ಟ ಜಮೀನು ತಗೊಂಡು ತರಕಾರಿ ಬಿಡಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕೋಕ್ ಶುರು ಮಾಡ್ದ. ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲೇ ಒಬ್ಬ ಕೊಲೆಗಾರನಿಗೆ ಸರ್ಕಾರದಿಂದ ಪೆನ್ಷನ್ ಸಿಕ್ಕಿದ್ದು ಇದೇ ಮೊದಲನೇ ಸಾರಿ ಇರಬೇಕು. ಹಾಗಾದ್ರೆ ಈ ಇಡೀ ಹಾಸ್ಯದ ಹಿಂದಿರೋ ಗಂಭೀರವಾದ ಅರ್ಥವಾದ್ರೂ ಏನು? ಟಾಲ್ಸ್ಟಾಯ್ ಅವರು ನಮ್ಗೆ ಏನ್ ಹೇಳಕ್ ಹೊರಟಿದ್ದಾರೆ? ಪರೀಕ್ಷೆಗಂತ ತಯಾರಿ ಮಾಡ್ಕೊಳ್ಳುವಾಗ ಯಾವೆಲ್ಲ ಮುಖ್ಯ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಅನ್ನೋದನ್ನ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಇದು ಒಂದು ವಿಡಂಬನೆ, ಅಂದ್ರೆ ಸಟಾಯರ್. ಹಾಸ್ಯದ ಮೂಲಕ ಸಮಾಜದ ಅಥವಾ ಸರ್ಕಾರದ ತಪ್ಪುಗಳನ್ನು ತೋರಿಸೋದು. ಇಲ್ಲಿ ದುಡ್ಡುಳಿಸೋಕೆ ಅಂತ ನ್ಯಾಯ, ನೀತಿ, ನೈತಿಕತೆ ಎಲ್ಲವನ್ನೂ ಗಾಳಿಗೆ ತೂರುವ ಒಂದು ಸರ್ಕಾರವನ್ನ ಲೇವಡಿ ಮಾಡಲಾಗಿದೆ. ಒಂದು ಶಿಕ್ಷೆಯ ಉದ್ದೇಶ ಅಪರಾಧಿಯನ್ನ ತಿದ್ದೋದಾ ಅಥವಾ ಬರೀ ಅಗ್ಗದ ದಾರಿ ಹುಡುಕೋದಾ ಅನ್ನೋ ದೊಡ್ಡ ಪ್ರಶ್ನೆಯನ್ನ ಈ ಕಥೆ ನಮ್ಮುಂದಿಡುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಕಥೆಯ ಹೆಸರೇ ಬಲು ದುಬಾರಿ. ಹಾಗಾದ್ರೆ ನಿಜವಾಗ್ಲೂ ದುಬಾರಿಯಾಗಿದೆಯಾವುದು? ಆ ಗಿಲೋಟಿನ್ ಬೆಲೆಯ, ಅಥವಾ ಆ ಕೈದಿಯ ಪೆನ್ಷನ್ನ, ಅಥವಾ ದುಡ್ಡಿಗೋಸ್ಕರ ತನ್ನೆಲ್ಲ ನೈತಿಕತೆಯನ್ನೇ ಕಳೆದುಕೊಂಡ ಆ ರಾಜ್ಯ ತೆತ್ತ ಬೆಲೆಯೇ ಎಲ್ಲಕ್ಕಿಂತ ದುಬಾರಿಯಾಗಿತ್ತಾ? ಒಮ್ಮೆ ಯೋಚನೆ ಮಾಡಿ.